ಹಳೆಯ ದಾಖಲೆಯನ್ನ ಅಳಿಸಿ ಹೊಸ ದಾಖಲೆಯನ್ನ ನಾವು ನಿರ್ಮಾಣ ಮಾಡಬೇಕು. ಈ ಕ್ಷೇತ್ರದಲ್ಲಿ ಕಳೆದ ಅವಧಿಯಲ್ಲಿ 4.25 ಲಕ್ಷಕ್ಕೂ ಜಾಸ್ತಿ ಲೀಡ್ ಅನ್ನು ಕೊಟ್ಟಿದ್ರು ನಮ್ಮ ಜನ. ದಕ್ಷಿಣ ಭಾರತದಲ್ಲಿ ಹೊಸ ದಾಖಲೆ ಅದು. ನನಗೆ ವಿಶ್ವಾಸ ಇದೆ ಈ ಬಾರಿ ಆ ದಾಖಲೆಯನ್ನು ಅಳಿಸಿ ಹಾಕ್ತೀವಿ. ಹೊಸ ದಾಖಲೆ ಈ ಕ್ಷೇತ್ರದಲ್ಲೂ ನಿರ್ಮಾಣ ಆಗುತ್ತೆ. ಬಂಧುಗಳೇ, ಇತ್ತೀಚೆಗೆ ಚರ್ಚೆ ನಡೆದಿದೆ ನನ್ನ ಬಗ್ಗೆ. ನಾನು ಹಾಗಂದೆ ಹೀಗಂದೆ. ನಮ್ಮಮ್ಮ ನನಗೆ ಬಾಟ್ಲಿ ಹಾಲು ಕುಡಿಸಿ ಬೆಳೆಸಿಲ್ಲ, ಎದೆ ಹಾಲು ಕುಡಿಸಿ ಬೆಳೆಸಿಲ್ಲ. ಬಾಟ್ಲಿ ಹಾಲು ಕುಡಿದು ಬೆಳೆದವನಲ್ಲ ನಾನು. ನನ್ನ ಅಮ್ಮನ ಬಗ್ಗೆ, ನನ್ನ ರಕ್ತದ ಬಗ್ಗೆ ನನ್ನ ಗೌರವ ಇದೆ. ಇದರ ಬಗ್ಗೆ ಯಾವನೇ ಮಾತಾಡಿದ್ರು ಕೂಡ ಹುಷಾರ್. ಈ ಜನ್ಮದಲ್ಲಿ ಸುಮ್ಮನಿರ್ಲಿಕ್ಕೆ ಆಗುದಿಲ್ಲ. ಅದು ಒಂದು ಭಾಗ. ಮತ್ತೊಂದು, ಓಟ್ ಕೊಟ್ಟಿರೋ ಜನ ದುಡ್ಡು ತಗೊಂಡು ಓಟ್ ಕೊಟ್ಟಿರೋರಲ್ಲ, ಸ್ವಾಭಿಮಾನದಿಂದ ಪ್ರೀತಿಯಿಂದ ಓಟ್ ಕೊಟ್ಟಿರೋರು. ಅವ್ರು ಹೇಳಿರೋ ಮಾತಿಗೆ ನಾನು ತಲೆ ತಗ್ಸಿದ್ರೆ, ನಾನು ಹೊಂದಾಣಿಕೆ ಮಾಡ್ಕೊಂಡ್ರೆ, ನೀವು ಕೊಟ್ಟಿರೋ ಓಟಿಗೆ ಹೊಂದಾಣಿಕೆ ಮಾಡ್ಕೊಂಡಾಗೆ, ನೀವು ಕೊಟ್ಟಿರೋ ಓಟನ್ನ ದಾರಿ ಮೇಲೆ ಹಾಕಿದಾಗೆ. ಹಿಂದೂ ಸಮಾಜದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ದೇವಸ್ಥಾನಗಳ ಬಗ್ಗೆ, ರಾಮನ ಬಗ್ಗೆ, ನಮ್ಮ ಹಿರಿಯರ ಬಗ್ಗೆ ಏನು ಅವಹೇಳನದ ಮಾತುಗಳು, ಏನು ಅವಹೇಳನದ ಮಾತುಗಳು. ಇದನ್ನ ಈ ಜನ್ಮದಲ್ಲಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಮೈಸೂರು ಗರಡಿಯಲ್ಲಿ ಬೆಳೆದಿದ್ದರೆ ನಾನು ಮೈಸೂರು ಗರಡಿಯಲ್ಲೇ ಬೆಳೆದವರು. ಅದೇ ಗರಡಿಗಳಲ್ಲೇ ನಾನು ಕುಸ್ತಿ ಆಡಿದ್ದೆ. ನಮಗೂ ಗೊತ್ತಿದೆ. ನಮ್ಮವರಿಗೆ ಏಕವಚನದಲ್ಲಿ ಮಾತಾಡಿದ್ರೆ ನಾವು ಹೇಗೆ ಮಾತಾಡಬೇಕು? ತಪ್ಪ? ಅಥವಾ ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬಾರ್ದಿತ್ತು. ಯುದ್ಧ ಭೂಮಿಯಲ್ಲಿ ಶಾಸ್ತ್ರೀಯ ಸಂಗೀತಕ್ಕೂ ಭರತನಾಟ್ಯಕ್ಕೂ ಅವಕಾಶ ಇಲ್ಲ. ಇಲ್ಲಿಯ ಭಾಷೆ ಬೇರೆ ಇರುತ್ತೆ, ಈ ಭಾಷೆಯ ಓಟ ಬೇರೆ ಇರುತ್ತೆ. ಯುದ್ಧ ಭೂಮಿಯಲ್ಲಿ ಹೇಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು. ಅಲ್ಲಿ ಹೋಗಿ ಭರತನಾಟ್ಯ ಮಾಡ್ತಾ ಕೂತ್ಕೊಂಡ್ರೆ ನಾನು ಬದುಕಲಿಕ್ಕೆ ಆಗೋದು, ಶಾಸ್ತ್ರೀಯ ಗೀತ ಹೇಳಿದ್ರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಂಧುಗಳೇ, ನಾನು ಓಟ್ ಕೊಟ್ಟಿರೋದು ನೀವು ಕೊಟ್ಟಿರೋ ಓಟಿಗೆ ಸ್ವಾಭಿಮಾನದ ತೈಲವನ್ನು ಎರಡು ನೀವು ಕೊಟ್ಟಿದ್ದೀರಿ ಅಂತಾದ್ರೆ ನಾನು ಹೇಳಿದ್ದು ಸರಿ. ನೀವು ದುಡ್ಡಿಗೋಸ್ಕರ ಓಟನ್ನ ಮಾರಾಟ ಮಾಡ್ಕೊಂಡಿದ್ದೀರಿ ಅಂತಂದ್ರೆ ನಾನು ತಪ್ಪಾಯ್ತು ಅಂತ ಹೇಳ್ತೀನಿ. ನೀವು ಹೇಳಿ ನಾನು ಏನ್ ಹೇಳ್ಬೇಕು ಅಂತ. ಖರೀದಿ ಮಾಡಿರೋ ಓಟನ್ನ ಕಂಡ್ರೆ ಈ ಕ್ಷೇತ್ರದಲ್ಲಿ ಜನ ಕೊಟ್ಟಿದ್ದು ಬಹುತೇಕ ಈ ಕ್ಷೇತ್ರದ ಜನ ನಾನು ಬೇಡ ಅಂತ ಬಂದು ಪ್ರೀತಿಯಿಂದ ಹೇಳ್ತಾರೆ. ಮುಖಾಶಿಯಲ್ಲಿ ಹೋಗಿ ಬಂದ್ರು, ಸಾಹೇಬ್ರೆ ನೀವು ಕೇಳಂಗಿಲ್ರಿ ಅಂತ. ಈ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನೇನಾದ್ರೂ ಔಪಚಾರಿಕವಾಗಿ ಧನ್ಯವಾದಗಳು, ಕೃತಜ್ಞತೆಯನ್ನು ಸಲ್ಲಿಸಿದ್ರೆ ಬಹುತೇಕ ಆ ಶಬ್ದಗಳು ಗೌರವವನ್ನು ಕಳ್ಕೊಳ್ಳೋದು. ಹುಚ್ಚಿಡಲಿಲ್ಲ ನಮಗೆ. ಆ ಹುಚ್ಚು ಕಡಿಮೆ ಮಾಡಬೇಕಾದ್ರೆ ಪ್ರತಿಯೊಂದು ಊರಿನಲ್ಲ, ಪ್ರತಿಯೊಂದು ನಾಲಿಗೆಯಲ್ಲೂ ಜೈ ಶ್ರೀರಾಮ್ ಬರಬೇಕು. ಪ್ರತಿಯೊಂದು ನಾಲಿಗೆಯಲ್ಲೂ ಜೈ ಶ್ರೀರಾಮ್ ಬರಬೇಕು. ಅಯೋಧ್ಯೆ ಇದು ಪ್ರಾರಂಭ. ನಾನು ಹೇಳಿದ್ರಿಂದ ಕೆಲವೊಬ್ಬರಿಗೆ ಪಾಪ ಮಾತಾಡಿ ನಿಮಗೆ ಗೊತ್ತಿದೆ. ಪಾಪ ಎಲ್ಲೆಲ್ಲ ಹೊರದೋಗಿದೆ. ಅಯೋಧ್ಯೆ ಪ್ರಾರಂಭ. ಅಷ್ಟಂತರದಲ್ಲಿ ಕಾಶಿ ಇದೆ, ಮಥುರಾ ಇದೆ. ಈ ದೇಶದ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲಿ ಅಪಮಾನ ಆಗಿದೆಯೋ ಆ ಎಲ್ಲ ಅಪಮಾನದ ಕಲ್ಲುಗಳು ಕಾಯ್ತಾ ಕೂತ್ಕೊಂಡಿದ್ದಾವೆ. ನಮಗೆ ಮುಕ್ತಿ ಬೇಕು, ನಮಗೆ ಮುಕ್ತಿ ಬೇಕು ಅಂತ. ಎಲ್ಲಿ ತನಕ ಅದು ಆಗೋದಿಲ್ಲ ಅಲ್ಲಿ ತನಕ ಹಿಂದೂ ಸಮಾಜ ಇನ್ನು ವಿರಮಿಸಲಿಕ್ಕೆ ಸಾಧ್ಯವಾಗಿದೆ. ಈ ಹಿಂದೂ ಸಮಾಜ ಇದು ರಣಭೈರವನ ಅವತಾರ. ಒಮ್ಮೆ ಎದ್ರೆ ರಣಭೈರವ, ಮಲಗಿದ್ರೆ ಕುಂಭಕರ್ಣ.
ಇವತ್ತು ಎಂತಾಗಿದೆ, ಆ ಜಾತಿ ಗೀತಿ ಆ ಸಣ್ಣ ಗೆರೆಗಳನ್ನೆಲ್ಲ ಬಿಟ್ಟು ದೊಡ್ಡದಾಗಿ ಯೋಚನೆ ಮಾಡಿ ಶುರು ಮಾಡಿದೆ. ತನ್ನ ಮೂಲ ಸ್ವಭಾವದ ಜೊತೆಗೆ ಹಿಂದೂ ಸಮಾಜ ಎದ್ದು ನಿಂತ್ಕೊಂಡಿದೆ ಇವತ್ತು. ಅಮಿತ್ ಶಾ ಪ್ರಮುಖ ಗೆಲುವು ಹೇಗಿರ್ಬೇಕು ಅಂತಂದ್ರೆ, ಮುಂದಿನ ದಿನದಲ್ಲಿ ಸಾವಿರಾರು ಗೋವುಗಳು ಸೇರಿದ್ರು, ಮಹಿಳೆಯರು ಮಕ್ಕಳು ಎಲ್ಲರೂ ಸೇರಿದ್ರು. ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕಿದ್ರು, ಗೋ ಹತ್ಯೆಯನ್ನ ನಿಷೇಧ ಮಾಡಬೇಕು ಅಂತ. ತುಂಬಾ ದೊಡ್ಡ ಪ್ರಮಾಣದ ಹೋರಾಟ ಆಗಿತ್ತು. ಅವತ್ತು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ರು. ಹೋರಾಟ ಶುರುವಾಯಿತು. ಪಾರ್ಲಿಮೆಂಟ್ ಮುತ್ತಿಗೆ ಹಾಕುವ ಸಂದರ್ಭ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಗೋಲಿಬಾರ್ ಮಾಡ್ಲಿಕ್ಕೆ ಆರ್ಡರ್ ಕೊಟ್ಟರು. ಗೋವಾಯ್ತು. ನೂರಾರು ಸಂಖ್ಯೆಯಲ್ಲಿ ಸಂತರು ಸತ್ರು. ಅದೇ ರೀತಿಯಲ್ಲಿ ಆಕಳುಗಳು ಸತ್ರು. ಸತ್ತಿರ್ತಕ್ಕಂತಹ ಸಂತರ ಹೆಣಗಳನ್ನ ಎತ್ತಿ ಸಾಗಿಸ್ತಾ ಇದ್ರು. ಗೋವುಗಳನ್ನು ಸಾಗಿಸ್ತಾ ಇದ್ರು. ಅದರ ಮಧ್ಯದಲ್ಲಿ ಒಬ್ಬರು ಸನ್ಯಾಸಿ ಇದ್ರು, ಕರಪಾತ್ರಿ ಮಹಾರಾಜ್ ಅಂತ. ಕರಪಾತ್ರಿ ಮಹಾರಾಜ್ ಅಂದ್ರೆ ಕೈ ಅವರದ್ದು ಅವರಿಗೆ ಕರಪಾತ್ರಿ ಮಹಾರಾಜ ಇದ್ರು. ಕಾಶಿಯಲ್ಲಿ ಇವತ್ತು ಕೂಡ ಅವರ ಆಶ್ರಮ ಇದೆ. ಸಾಧ್ಯ ಆದ್ರೆ ಹೋದ ತಪಸ್ವಿಗಳವರು ದೇವರು ಅಂತ ಕರೀತಾ ಇದ್ರು. ಆ ಸಂತರ ಹೆಣವನ್ನ ಎತ್ತಬೇಕಾದ್ರೆ, ಆ ಗೋವುಗಳ ಹೆಣವನ್ನ ಎತ್ತಬೇಕಾದ್ರೆ ಅವ್ರು ಒಂದ್ ಮಾತನ್ನ ಹೇಳಿದ್ರು, ಹೀಗಾಗತ್ತೆ ಅಂತ ಗೊತ್ತಿರಲಿಲ್ಲ. ಇಂದಿರಾ ಗಾಂಧಿಯ ಬಗ್ಗೆ ಒಂದು ಮಾತನ್ನ ಹೇಳಿದ್ರು, आपने जो किया है वो ठीक नहीं किया है. संतों का तो आपने वध कर दिया, ठीक है, हम माफ कर देते हैं आपको, लेकिन गोमाता का जिन्होंने वध किया है वो भगवान भी माफ नहीं कर सकता. भगवान भी माफ नहीं कर सकता. आज गोपाष्टमी के दिन है, तुम्हारा कुल भी गोपाष्टमी के दिन ही अंत होगा. तुम्हारा कुल भी गोपाष्टमी के दिन अंत होगा ಅಂತ ಶಾಪ ಕೊಟ್ಟಿದ್ರು. ಸಂಜಯ್ ಗಾಂಧಿ ಸತ್ತಿದ್ದು ಗೋಪಾಷ್ಟಮಿ, ಇಂದಿರಾ ಗಾಂಧಿ ಸತ್ತಿದ್ದು ಗೋಪಾಷ್ಟಮಿ, ರಾಜೀವ್ ಗಾಂಧಿ ಸತ್ತಿದ್ದು ಗೋಪಾಷ್ಟಮಿ. ಮಹಾತ್ಮರ ಶಾಪ. ಸೋ ಕಾಲ್ಡ್ ಎಜುಕೇಟೆಡ್ ಜನರಿಗೆ ಇದರಲ್ಲಿ ನಂಬಿಕೆ ಬರುವುದಿಲ್ಲ, ಇದಕ್ಕೆ ಪ್ರೂಫ್ ಸಿಗುವುದಿಲ್ಲ. ಯಾಕಂದ್ರೆ ಸೋ ಕಾಲ್ಡ್ ಎಜುಕೇಟೆಡ್ ಒಂದೆರಡು ಇಂಗ್ಲಿಷ್ ಶಬ್ದ ಕಲ್ತ್ಕೊಂಡು ಭಾರಿ ದೊಡ್ಡ ವಿದ್ವಾಂಸರು ಅಂತ ಹಾರಾಡ್ತಾರೆ. ಸ್ವಾಮಿ, ಈ ದೇಶ ಮಹಾತ್ಮರ ನಾಡು, ಈ ದೇಶ ದೇಗುಲಗಳ ನಾಡು. ಇಲ್ಲಿ ಏನೇ ನಡೆದ್ರು ಕೂಡ ಇದು ನಾವು ಹಾಗೆ ಮಾಡ್ತಾ ಇದೀವಿ, ಹೀಗ್ ಮಾಡ್ತಾ ಇದೀವಿ, ಇದು ನಾವು ಅನ್ಕೊಂತೀವಿ ಅಷ್ಟೇ. ಎಲ್ಲರೂ ಭಗವಂತನ ಸಂಕಲ್ಪದ ಜೊತೆ ನಡೀತಾ ಇದೆ. ನಾನಿವತ್ತು ಇವತ್ತಿನ ಯೋಗಿ ಆದಿತ್ಯನಾಥರ ಹಿರಿಯರು ಕರಸೇವೆ ಆಯಿತು, ಬಾಬರಿ ಮಸೀದಿ ಧ್ವಂಸ ಆಯಿತು. ಆ ಜಾಗದಲ್ಲಿ ರಾಮನ ಮೂರ್ತಿಯನ್ನ ಇಟ್ಟು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದು ಯಾರು ನಿಶ್ಚಯ ಮಾಡಿರಲಿಲ್ಲ ಅಂತ. ಹೋರಾಟವನ್ನ ನಡೀತು, ಕರಸೇವೆ ಆಯಿತು, ಅಲ್ಲಿ ರಾಮನ ಮೂರ್ತಿಯನ್ನ ಇಟ್ಟು ಪೂಜೆ ಮಾಡಿದ್ರು. ಮಹಂತ ವೈದ್ಯನಾಥ್ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡ್ತು. ರಾಮ ಜನ್ಮಭೂಮಿಯ ಶಿಲಾನ್ಯಾಸ ಆಯಿತು ಅಧಿಕೃತವಾಗಿ. ಇವತ್ತಿನ ರಾಮ ಮಂದಿರದ ಶಿಲಾನ್ಯಾಸ ಆಯಿತು. ಶಿಲಾನ್ಯಾಸ ಮಾಡಿದ್ಯಾರು? ಯೋಗಿ ಆದಿತ್ಯನಾಥ್. ಭಗವಂತನ ಸಂಕಲ್ಪ 3 ತಲೆಮಾರುಗಳಿಂದ ನಡ್ಕೊಂಡು ಬಂದಿದೆ. ನನ್ನ ಬದುಕಿನಲ್ಲಿ 10 ವರ್ಷ, 20 ವರ್ಷ, 30 ವರ್ಷ ಭಾರಿ ದೊಡ್ಡದು. ಆದ್ರೆ ಒಂದು ದೇಶದ ಬದುಕಿನಲ್ಲಿ 50 ವರ್ಷ, 100 ವರ್ಷವೂ ತುಂಬಾ ಚಿಕ್ಕದು. 3 ತಲೆಮಾರುಗಳಿಂದ ಆ ಭಗವಂತನ ಸಂಕಲ್ಪ ನಡ್ಕೊಂಡು ಬಂದಿದೆ. ಮಹಂತ ಅವೈದ್ಯನಾಥರ ಹಿರಿಯರು, ಮಹಂತ ಅವೈದ್ಯನಾಥರ ಹತ್ರ ಅವರ ಶಿಷ್ಯರು ಯಾರನ್ನ ಮಾಡಿದ್ರ 1948 ಮುಂದಿನ ತಲೆಮಾರು ಅವರೇನು ತೀರ್ಮಾನ ಮಾಡಿದ್ರ. ಅಷ್ಟರ ನಂತರದಲ್ಲಿ ರಾಮ ಜನ್ಮಭೂಮಿ ಶಿಲಾನ್ಯಾಸ ಯೋಗಿ ಆದಿತ್ಯನಾಥರೇ ಮಾಡಬೇಕು ಅಂತ ಅವತ್ತೇನೋ ತೀರ್ಮಾನ ಮಾಡಿದ್ವ. ಭಗವಂತನ ಸಂಕಲ್ಪ 3 ತಲೆಮಾರುಗಳಿಂದ ನಡ್ಕೊಂಡು ಬಂದಿದೆ. ಅದಕ್ಕಿಂತ ಮತ್ತೊಂದು ಆಶ್ಚರ್ಯ ಇದೆ.
1948 ಯಾವ ದಿವಸ ಅಖಂಡ ರಾಮನ ಸಂಕೀರ್ತನೆ ಮೂಢರು ಮಾತ್ರ ಆ ಶಬ್ದವನ್ನು ಬಳಸ್ತಾರೆ. ಹಿಂದೂ ಸಮಾಜ ಯಾವತ್ತೂ ಗುಲಾಮರಾಗಿರಲಿಲ್ಲ. ನಾವು ಹೋರಾಟ ಮಾಡ್ತಾನೆ ಬಂದ್ವಿ. 1000 ವರ್ಷನೂ ಕೂಡ ಸತ್ತಿರುವಂತಹ ಜನರಿಗೆ ಲೆಕ್ಕ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಕ್ಯಾಲ್ಕುಲೇಟರ್ ಕೆಲಸ ಮಾಡ್ಲಿಕ್ಕಿಲ್ಲ ಎಷ್ಟು ಜನ ಸತ್ತಿದ್ದಾರೆ ಅಂತ. ಕೇವಲ ರಾಮ ಮಂದಿರ ಹೋರಾಟ ಒಂದರಲ್ಲೇನೆ 3.5 ಲಕ್ಷಕ್ಕೂ ಜಾಸ್ತಿ ಜನ ಸತ್ತರು. ಅಷ್ಟು ಹೋರಾಟ ಮಾಡ್ತಾನೆ ಬಂದ್ವಿ. 1000 ವರ್ಷದ ನಂತರದಲ್ಲಿ ಇವತ್ತು ನಮಗೆ ಧೈರ್ಯ ಬಂದಿದೆ. ರಾಮ ಮಂದಿರ ಆಗಿದೆ. 22ಕ್ಕೆ ಪ್ರಾಣ ಪ್ರತಿಷ್ಠೆ ಇದೆ. ಎಲ್ಲರ ಮನೆಗಳಿಗೂ ಕೂಡ ಮಂತ್ರಾಕ್ಷತೆ ಹೋಗಿದ್ಯಾ? ಎಲ್ಲರ ಮನೆಗಳಿಗೂ ಮಂತ್ರಾಕ್ಷತೆ ಹೋಗಿದೆ. ಇನ್ನೂ ಸ್ವಲ್ಪ ಸಮಯ ಇದೆ. ಬಹುತೇಕ ಇನ್ನು ಮುಂದಿನ ದಿವಸದಲ್ಲಿ ಕೆಲವು ಕಡೆ ಹೋಗ್ಬಹುದು. ಯಾರು ದುಡ್ಡಿದ್ದವ್ರು 4 ಮಂದಿ ಕಟ್ಟಿರೋ ದೇವಸ್ಥಾನ ಅಲ್ಲ. ಯಾರೋ ಒಂದಿಷ್ಟು ಮಂದಿ ಗುಂಪು ಕಟ್ಕೊಂಡು ಯಾವುದೋ ಒಂದು ಸಂಘ ಸಂಸ್ಥೆಯವರು ಮಾಡಿರ್ತಕ್ಕಂಥ ದೇವಸ್ಥಾನ ಅಲ್ಲ. ಈ ದೇಶದ ಹಳ್ಳಿಯಿಂದ ಅಲ್ಲಿ ಇಟ್ಟಿಗೆ ಹೋಗಿದೆ. ಈ ದೇಶದ ಜನ ಆ ದೇವಸ್ಥಾನದ ಜೊತೆ ಜೋಡಿಸ್ಕೊಂಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತು ಅಥವಾ ರಾಮ ಜನ್ಮಭೂಮಿ ನ್ಯಾಸನೋ ಯಾರೋ ಒಂದು 2 ಸಂಘಟನೆಗಳು ಮಾಡಿರೋದಲ್ಲ. ಬದಲಾಗಿ ಕಳೆದ 1000 ವರ್ಷಗಳ ನಂತರ ಈ ವಿಜಿಗೀಷು ಸಮಾಜ, ಈ ಮೃತ್ಯುಂಜಯ ಸಮಾಜ ಹೇಗೆ ಎದ್ದು ನಿಂತಿದೆ ಅದರ ಪ್ರತೀಕ ಆ ರಾಮ ಮಂದಿರ. ಇದರ ಪ್ರತೀಕ ರಾಮ ಮಂದಿರ. ಇದೊಂದು ಮೃತ್ಯುಂಜಯ ಸಮಾಜ. ಸಾವನ್ನು ಸಾಯಿಸ್ತಕ್ಕಂಥ ಮೃತ್ಯುಂಜಯ ಸಮಾಜ ಈ ಹಿಂದೂ ಸಮಾಜ. ಅಲ್ಲಿ ಆಗಿರ್ತಕ್ಕಂಥದ್ದು ರಾಮ ಮಂದಿರ ಒಂದೇ ಅಲ್ಲ ಕಣ್ರಿ, ಅದು ಹಿಂದೂ ಸಮಾಜದ ಭಾವನೆಯ ಪ್ರತೀಕ. ಹಿಂದೂಗಳಿಗೆ ಸಿಕ್ಕಿರ್ತಕ್ಕಂಥ ಒಂದು ವಿಜಯದ ಪ್ರತೀಕ. ಹಿಂದೂ ಸಮಾಜ ಕಟ್ಟಿರೋ ದೇವಸ್ಥಾನ, ದುಡ್ಡಿರೋರು ಕಟ್ಟಿರೋ ದೇವಸ್ಥಾನ ಅಲ್ಲ, ಹಿಂದೂ ಸಮಾಜ ಕಟ್ಟಿರೋ ದೇವಸ್ಥಾನ. ಎಷ್ಟು ರೀತಿಯಲ್ಲಿ ನಮ್ಮನ್ನು ಹೊಡೆದ್ರು. ಸಮಾಜದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಹೊಡೆದ್ರು. ಜಾತಿನೇ ಇರಲಿಲ್ಲ ಮುಂಚೆ. ಈ ವಿದೇಶಿ ಆಕ್ರಮಣ ಶುರುವಾದ ನಂತರದಲ್ಲಿ ಜಾತಿ ವ್ಯವಸ್ಥೆ ಗೊತ್ತಿಲ್ಲದ ಹಾಗೆ ವಿಕಾರವನ್ನು ಪಡ್ಕೊಂಡಿತು. ಮುಂಚೆ ಜಾತಿ ವ್ಯವಸ್ಥೆನೇ ಇರಲಿಲ್ಲ. ಅವರವರ ಕೆಲಸದ ಮೇಲೆ ಬೇರೆ ಬೇರೆ ವರ್ಣಗಳು ತೀರ್ಮಾನ ಆಗ್ತಾ ಇದ್ದು ಬಿಟ್ರೆ ಜಾತಿ ವ್ಯವಸ್ಥೆ ಇರಲಿಲ್ಲ. ವೇದಗಳನ್ನ ಬರೆದಿರ್ತಕ್ಕಂಥ, ವೇದಗಳನ್ನ ವಿಂಗಡಣೆ ಮಾಡಿರ್ತಕ್ಕಂಥ ವೇದವ್ಯಾಸ ಅಂಬಿಗರ ಜಾತಿಯಲ್ಲಿ ಹುಟ್ಟಿದ್ದ. ಮಹಾಮುನಿ ಅಗಸ್ತ್ಯ ನಿಷಾದರ ಜಾತಿಯಲ್ಲಿ ಹುಟ್ಟಿದ, ST ಕಮ್ಯುನಿಟಿ. ಸಂಸ್ಕೃತದಲ್ಲಿ ರಾಮಾಯಣವನ್ನು ಬರೆದಿರ್ತಕ್ಕಂಥ ವಾಲ್ಮೀಕಿ ST ಬೇಡರ ಜನಾಂಗದಲ್ಲಿ ಹುಟ್ಟಿದ್ದ. ಆದರೆ ರಾವಣ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದ್ದ. ನಾವು ಗುಡಿಗೋಪುರಗಳನ್ನ ಕಟ್ಟಿದ್ದು ಯಾರು ಕೂಡ ಬ್ರಾಹ್ಮಣರ ದೇವತೆಗಳಿಗೆ ಕಟ್ಟಿಲ್ಲ. ವಾಮನನಿಗೆ ನಾವು ಗುಡಿಯನ್ನ ಕಟ್ಟಿಲ್ಲ, ಪರಶುರಾಮನಿಗೆ ಗುಡಿಯನ್ನ ಕಟ್ಟಿಲ್ಲ. ಕಟ್ಟಿದ್ದು ಕ್ಷತ್ರಿಯ ರಾಮನಿಗೆ ಗುಡಿಯನ್ನ ಕಟ್ಟಿದ್ದೇವೆ. ಗೊಲ್ಲರ ಕೃಷ್ಣನಿಗೆ ನಾವು ಗುಡಿಯನ್ನ ಕಟ್ಟಿದ್ದೇವೆ. ಜಾತಿ ವ್ಯವಸ್ಥೆಯನ್ನು ಒಪ್ಕೊಂಡಿರೋ ಸಮಾಜ ನಮ್ದಲ್ಲ. ಆದ್ರೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಾವು ಭಾವಿಸಿದ್ವಿ ಬಹುತೇಕ ಕಲ್ಪನೆಯ ದೇಶವನ್ನು ಕಟ್ಟಿದ ಈ ಮೂರ್ಖ ಕಾಂಗ್ರೆಸ್ ಅದನ್ನು ಮಾಡ್ಲಿಕ್ಕೆ ಕೊಟ್ಟಿದೆ. ಹೊಡೆದು ಜಾತಿ ಹೊಡೆದ್ರು. ಇಷ್ಟು ಮಂದಿಗೆ ಯಾರಾದ್ರೂ ಗೊತ್ತಿಲ್ಲದ ಹಾಗೆ ಒಂದು ಪ್ರಶ್ನೆ ಕೇಳಿದ್ರೆ ನೀ ಯಾರು ಅಂತ ಕೇಳಿದ್ರೆ ನಾನು ಲಿಂಗಾಯತ್ನೋ ಶಕ್ತಿನೋ ಅದೋ ಇದೋ ಅಂತ ಹೇಳಿದ್ವಿ ಬಿಟ್ರೆ ಅಂತ ನನಗೆ ಅಂದ್ರೆ ಎಷ್ಟರ ಮಟ್ಟಿಗೆ ಹೊಡೆದಂತೆ ಯೋಚನೆ ಮಾಡಿ, ಎಷ್ಟರ ಮಟ್ಟಿಗೆ ಹೊಡೆದಿದ್ದಾರೆ. ಒಡೆದು ನಮ್ಮ ರಕ್ತದಲ್ಲೇ ಸೇರಿ ಹೋಗಿದೆ. ಅಷ್ಟರ ಮಟ್ಟಿಗೆ ನಮ್ಮ ಹೊಡಿತಾ ಬಂದರು. ಆದ್ರೆ ರಾಮ ಜನ್ಮಭೂಮಿ ಹೋರಾಟ ನಮ್ಮ ಹಾದ ಈ ಜನ ಒಂದ್ ಕಡೆ ಮರ್ತದ ನೆನಪ ಇದೆ. ಈ ರಕ್ತದ ಪರಿಚಯ ನಮಗಾಗ್ತಾ ಇದೆ. ಹಿಂದುತ್ವ ಇದು ನಮ್ಮ ರಕ್ತದ ಗುರುತು. ಇದು ಗೊತ್ತಾಗ್ಲಿಕ್ಕೆ ಶುರುವಾಯಿತು. ಇವತ್ತು ಭವ್ಯ ರಾಮ ಆಗಿದೆ. ಇಲ್ಲಿಗೆ ಮುಗಿದ್ರಿ. ಇದು ಪ್ರಾರಂಭ. ಜಿಲ್ಲಾ ಪಂಚಾಯತಿಯನ್ನು ಮಾಡ್ತೀವಿ, ತಾಲೂಕ್ ಪಂಚಾಯತಿಯನ್ನು ಮಾಡ್ತೀವಿ, ವಿಧಾನಸಭೆಯನ್ನು ಮಾಡ್ತೀವಿ. ಒಂದು ವಿಧಾನಸಭೆಯನ್ನ
ಇಡೀ ದೇಶದಲ್ಲಿ ನಾವು ಕಳೆದುಕೊಂಡಾಗ ಏನು 8-9 ತಿಂಗಳಿಂದ ಆಗ್ತಕ್ಕಂಥ ರಾಜ್ಯದಲ್ಲಿ ಅಭಿವೃದ್ಧಿಯ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಬರಗಾಲದ ಸಂದರ್ಭದಲ್ಲಿ ಇವತ್ತ ರೈತರ ಮಿಡತಕ್ಕೆ ಯಾವ ರೀತಿ ಅನ್ಯಾಯವನ್ನ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಎಲ್ಲಾದಾಗ ಒಂದು ರಸ್ತೆಯಲ್ಲಿ ತೆಗೆ ಬಿದ್ದಿದೆ. ನಾವೆಲ್ಲ ಹಿಂದಿನ 5 ವರ್ಷದಲ್ಲಿ ಒಂದು ತೆಗೆ ಬಿದ್ದು ಕಾಂಗ್ರೆಸ್ ಅದೊಂದು ಕಶ್ಮೀರ್ ಪತ್ರಿಕೆ ಈ ರಸ್ತೆಯಲ್ಲಿ ತೆಗೆ ಬಿದ್ದದ ನೋಡೋವೇ ಆಗಿಲ್ಲ ಅಂತ ಹೇಳಿ ಇಡೀ ಕ್ಷೇತ್ರ ತುಂಬಾ ಮಾನ್ಯ ಹೆಗಡೆಜಿಯವರು ಜೊತೆಗೆ ಪಕ್ಷದ ಅವತ್ತಿನ ಆಡಳಿತ ಬಿಜೆಪಿಯ ಸರ್ಕಾರ ಒಳ್ಳೊಳ್ಳೆ ರಸ್ತೆಗಳು ಮಾಡಿದ್ರೆ ಕಳೆದ 9 ತಿಂಗಳ ಒಂದು ರಸ್ತೆಯ ಮಣ್ಣನ್ನು ಹಾಕ್ತಕ್ಕಂಥ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ನೋಡ್ತಾ ಇದ್ದೀವಿ. ಅವತ್ತಿನ ನಿರ್ಮಾಣದಲ್ಲಿ ಮಾನ್ಯ ಯಡಿಯೂರಪ್ಪನವರು ಅತಿವೃಷ್ಟಿ ಆದಂತಹ ಸಂದರ್ಭದಲ್ಲಿ ಮಣಿ ಕಟ್ಟಲಿಕ್ಕೆ 5 ಲಕ್ಷ ಕೊಟ್ಟು ಯಾವ ಹೊಲಗಳಿಗೆ ಇವತ್ತು ನೀರು ಹೋಗಿ ಬೆಳೆ ಹಾನಿ ಆಗಿದೆ ಎಣ್ಣೆ ಆಗಬೇಕು ಎಷ್ಟೇ ಆಗಬೇಕಂತ 13,000 ಜೊತೆಗೆ 10,000 ಜೋಡಿಸಿ 23,000 ಒಣ ಬೇಸಾಯ ಯಾವ ತೋಟದ 11,000 ಮಾತ್ರ 10,000 ಕೊಡಿಸಿ 27,000 ಕೊಟ್ಟು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹೇಳಿದೆ ಒಂದು ಹೆಕ್ಟೇರ್ಗೆ 2,000 ರೂಪಾಯಿ ಕೊಡ್ತಂತೆ. ಅವತ್ತಿನ ಒಂದು ಹೆಕ್ಟೇರ್ಗೆ ಕೊಟ್ಟಂತ 23,000 27,000 ತುಲನೆ ಇವತ್ತಿನ 2,000 ತುಲನೆ ಅದು ಕೇವಲ ಇವತ್ತು 175 ತಾಲೂಕುಗಳನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ಇವತ್ತು ಒಂದು ಪೈಸಾನು ಸಹಿತ ಯಾವುದೇ ಖಾತೆಗೆ ಇವತ್ತು ಕೊಡ್ತಕ್ಕಂಥ ಕೆಲಸ ಇಲ್ಲ. ಕಳೆದ 4 ದಿನದಿಂದ ಇವತ್ತು ಹಾಕ್ತಿವಿ 4 ಹಾಕ್ತಿವಿ ನಾಳೆ ಹಾಕ್ತಿವಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆ ನಾವು ಯೋಜನೆಗಳು ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಯುವ ನಿಧಿ ಅದ್ರ ಜೊತೆಗೆ ಎಲ್ಲವನ್ನ ಕೊಡ್ತೀವಿ ಅಂತ ಹೇಳ್ತಾ ಕಳೆದ 9 ತಿಂಗಳಲ್ಲಿ ಬಂದದ್ದು ಕೇವಲ 2ರಿಂದ 3 ತಿಂಗಳಿಗೆ ಇವತ್ತು ಭಾಗ್ಯಲಕ್ಷ್ಮಿ ಬಂದಿದೆ. ನೀವು ಕೊಟ್ಟಂತ ಹೇಳಿಕೆ ಇಲ್ಲದ ಯಾವ ರೀತಿ ಹಣಕಾಸಿನ ನೆರವನ್ನ ನಾವು ಕೊಡ್ತಾ ಇರ್ತೀವಿ ಆ ರೀತಿ ಕಳೆದ 8-9 ತಿಂಗಳಿಂದ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕುಂಠಿತ ನಡೆದ ಜೊತೆಗೆ ಪ್ರತಿದಿನ ತಮ್ಮದೇ ಶಾಸಕರು ತಮ್ಮದೇ ಸಚಿವರು ಹೇಳ್ತಿದ್ದಾಗ ನಮ್ಮಲ್ಲಿ ಇವತ್ತು ಹಣಕಾಸಿನ ಕೊರತೆ ಇದೆ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಆಗುದಿಲ್ಲ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಇವತ್ತಿನ ಕಾಂಗ್ರೆಸ್ ಸರ್ಕಾರ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಇವತ್ತು ದೇಶಕ್ಕೆ ಒಂದ್ ಕಡೆ ಅಭಿವೃದ್ಧಿ ಬೇಕು, ಆರ್ಥಿಕ ಬದ್ಧತೆ ಬೇಕು, ಜೊತೆಗೆ ದೇಶವನ್ನ ಕಾಯತಕ್ಕಂಥ ಒಳ್ಳೆಯ ಸೈನಿಕ ಒಳ್ಳೆಯ ಸಪೋರ್ಟ್ ಜೊತೆಗೆ ಅವ್ರ ಜೊತೆಗೆ ನಿಲ್ತಕ್ಕಂಥ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥವ್ರನ್ನ ಹೊಡೆದೊಳ್ತಕ್ಕಂಥ ಚುನಾವಣೆ. ಅದಕ್ಕೆ ಬರ್ತಕ್ಕಂಥ 2024 ಮೋದಿ ಅವರ ಚುನಾವಣೆಗೆ ನಾವು ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತು ಬಹಳ ವಿಚಾರಗಳನ್ನ ಮಾಡ್ತಕ್ಕಂಥ ಸಂದರ್ಭ ಇವತ್ತು ನೋಡ್ತಾ ಇದ್ದೀವಿ. ಕಳೆದ 5 ವರ್ಷದಿಂದ ಒಂದು ಭಾಗ ಅಂತಕ್ಕಂಥ ಅವತ್ತಿನ ದುಷ್ಟ ರಾಜ್ಯ ಇವತ್ತು ಅಯೋಧ್ಯೆಯಲ್ಲಿ ಇವತ್ತು ರಾಮ ಭೂಮಿಯನ್ನ ತೆಗೆದು ಇವತ್ತ ಯಾವುದೋ ಒಂದು ಧರ್ಮದ ಮಸೀದಿಯನ್ನ ಕಟ್ಟಿದ್ದು ನೋಡಿದ್ದೀವಿ. ಅದನ್ನ ಹೊರಳಿ ನಮ್ಮ ದೇವಸ್ಥಾನ ನಾವು ಕಟ್ಟಿ ಇವತ್ತು ನಾವು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 1989ರಲ್ಲಿ 5,000ಕ್ಕಿಂತ ಹೆಚ್ಚು ಸಂತರನ್ನ ಸೇವಕರನ್ನ ಕಳೆದುಕೊಂಡಂತ ಇತಿಹಾಸ ಹೊಂದಿದಂತ ರಾಮ ಇವತ್ತ ಮಂದಿರ ಉದ್ಘಾಟನೆ ಆಗತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಕೊಡ್ತಕ್ಕಂಥ ಹೇಳಿಕೆ ನೋಡಿದ ಏನ್ ಹೇಳ್ತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಹೆಸರಲ್ಲಿ ರಾಮನಿದಾನ ರಾಮನ ಪೂಜೆಯನ್ನು ಮಾಡಿದ್ರು. ಒಂದು ಮಿತಿಯನ್ನ ನಾವು ಕಾಕೊಂಡು ಮಾತಾಡಬೇಕಾಗುತ್ತೆ. ಮತ್ತೊಬ್ಬ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅಂದ್ರೆ ರಾಮ ಕೇವಲ ಅಯೋಧ್ಯೆಗಳಲ್ಲಿ ಎಲ್ಲ ಮನೆ ಎಲ್ಲ ಗ್ರಾಮಗಳಲ್ಲಿ ರಾಮದನ್ನ ಅಲ್ಲಿ ಮಾತ್ರ ಯಾಕೆ ನೀವು ಪೂಜೆಯನ್ನ ಮಾಡುವ ಅಂತ ಕೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅಯೋಧ್ಯೆ ರಾಮ ಇಡೀ ದೇಶ ಇಡೀ ಯಾವುದೇ ಆದಂತ ಪಕ್ಷ ಜಾತಿಗೆ ಅಂಟುಕೊಂಡಂತ ಶ್ರೀ ರಾಮಚಂದ್ರನನ್ನ ಇವತ್ತು ಬಳ್ಳನ ತೋರಿಸಿ ತಾವು ಯಾವ ರೀತಿ ಇಡೀ ದೇಶಕ್ಕೆ ಒಂದು ಅವಮಾನವನ್ನು ಮಾಡ್ತಾ ಇರ್ತೀವಿ ಇವತ್ತ ಹೇಳ್ಬೇಕಾಗುತ್ತೆ. ಒಂದ್ ಕಡೆ ಅಭಿವೃದ್ಧಿ ಬೇಕು, ಒಂದ್ ಕಡೆ ಸಂಸ್ಕಾರ ಬೇಕು, ಒಂದ್ ಕಡೆ ದೇಶದ ಭಕ್ತಿ ಬೇಕು. ಇದೆಲ್ಲ ಇಟ್ಕೊಂಡು ಬರ್ತಕ್ಕಂಥ 2024 ಚುನಾವಣೆಯನ್ನ ನಾವು ಎದುರಿಸಬೇಕಾಗಿದೆ. ಇವತ್ತು ಬಹಳ ಸಲ ನಾನು ಕೇಳಿದ್ದೀನಿ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾ ಮಾನ್ಯ ಅನಂತಕುಮಾರ್ ಹೆಗಡೆಜಿಯವರು ಇವತ್ತು ಕ್ಷೇತ್ರಕ್ಕೆ ಬಂದಿಲ್ಲ, ಜೊತೆಗೆ ಅವ್ರ ಕಡೆಯಿಂದ ಯಾವುದೇ ಆದಂತ ಕೇಂದ್ರದ ಅನುದಾನ ನಿಮ್ಮ ಕ್ಷೇತ್ರಕ್ಕೆ ಏನ್ ಕೊಟ್ಟಿದ್ದೀರಿ ನೀವು ಹೇಳಿಕೆಯನ್ನ ಕೊಡಬೇಕಂತ ಕೇಳ್ತಾ ಇದ್ದಾರೆ. ನಾನು ಅವ್ರ ಪರವಾಗಿ ನಾನು ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ. ಸತ್ಯ 3 ವರ್ಷದಿಂದ ಕ್ಷೇತ್ರಕ್ಕೆ ಬಂದಿಲ್ಲ. ನಾನು ಅವ್ರ ಜೊತೆಗೆ ನಂದು ವೈಯಕ್ತಿಕ ಜಗಳ ಅದ, ಅದಕ್ಕೆ ಕಾರಣವನ್ನ ಬೇರೆ ಕಾರಣ ಅದ. ಆಗ ಅನಂತಕುಮಾರ್ ಹೆಗಡೆಜಿಯವರು ಇವತ್ತು ಕ್ಷೇತ್ರಕ್ಕೆ ತಮ್ಮದೇ ಆದಂತ ಲೋಕಸಭಾ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಂತ ಪಟ್ಟಿಯನ್ನ ನಾನು ಬಹಳ ಸ್ಪಷ್ಟವಾಗಿ ಪತ್ರಕರ್ತರ ಮುಖಾಂತರ ಈ ಒಂದು ಕಾರ್ಯಕರ್ತರ ಮುಖಾಂತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಇಡೀ ಕಿತ್ತೂರು ಕ್ಷೇತ್ರಕ್ಕೆ ಜೊತೆಗೆ ಬೈಲಹೊಂಗಲ ಮತ್ತು ಸೌದತ್ತಿ ಬರ್ತಕ್ಕಂಥ 3 ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯ ನೀರಿನ ಯೋಜನೆಯನ್ನು ಕೊಟ್ಟಂತ ಯಾನ್ ಮಹಾನುಭಾವ ಅವತ್ತ ಕೇಂದ್ರ ಸರ್ಕಾರ ಒಂದು 950 ಕೋಟಿ ಅನುದಾನ ಕೊಟ್ಟಂತ ಸಂದರ್ಭದಲ್ಲಿ 450 ಕೋಟಿಗಳನ್ನ 425 ಕೋಟಿಗಳನ್ನ ರಾಜ್ಯ ಸರ್ಕಾರ ಕೊಡುತ್ತೆ ಅವತ್ತಿನ ಬಿಜೆಪಿ ಸರ್ಕಾರ. ಇನ್ನು 425 ಕೋಟಿನ ಮಾನ್ಯ ಅನಂತಕುಮಾರ್ ಹೆಗಡೆ ಕೇಂದ್ರ ಸರ್ಕಾರ 425 ಕೋಟಿಗಳನ್ನ ಇವತ್ತು ಮಾನ್ಯ
ಮಂಗಳಕ ಅಂಗಡಿ ಇರ್ಬೋದು, ಸುದರ್ಶನ್ ಅಂಗಡಿ ಇರ್ಬೋದು. ಇವು ಇಬ್ಬರ ಮಧ್ಯೆ ಇರ್ತಕ್ಕಂಥ MP ಮಧ್ಯೆ ಇವತ್ತು ಖಾನಾಪುರ ಮತ್ತು ಕಿತ್ತೂರಿಗೆ ಕನಿಷ್ಠ ಏನಿಲ್ಲ ಅಂದ್ರೆ ಇವತ್ತ 400 ಕೋಟಿಗಳಿಂದ ಆಗಿದೆ. ಇವತ್ತು ಕೆಲಸವನ್ನು ಗ್ರಾಮಿಸತಕ್ಕಂಥ ಕೆಲಸವನ್ನು ಇವತ್ತ ಇಡೀ ಬರ್ತಕ್ಕಂಥ 2 ವರ್ಷದಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಇವತ್ತು ಮಾನ್ಯ ಮಲಪ್ರಭಾ ನದಿಯಿಂದ ನೀರನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ಮೋದಿಜಿಯವರ ಕನಸು, ಮಾನ್ಯ ಬೊಮ್ಮಾಯಿಯವರ ಕನಸು, ಮಾನ್ಯ ಅನಂತಕುಮಾರ್ ಹೆಗಡೆಯವರ ಕನಸು, ಮಾನ್ಯ ಯಡಿಯೂರಪ್ಪನವರ ಕನಸನ್ನು ನಾವು ಬರ್ತಕ್ಕಂಥ ದಿನಮಾನದಲ್ಲಿ ಕಾಣ್ತೀವಿ. ಬೇಕಂತ ಎಲ್ಲ ಡಾಕ್ಯುಮೆಂಟ್ ಅನ್ನು ಕೊಡ್ಲಿಕ್ಕೆ ನಾನು ತಯಾರಿ. ಜೊತೆಗೆ ಇವತ್ತು ಬಹಳ ದಿನದ ಕನಸು ಏನು, ಕಿತ್ತೂರು ಜೊತೆಗೆ ಬೆಳಗಾವಿ ಮಧ್ಯೆ ಆಗತಕ್ಕಂತ ರೈಲ್ವೆ ಹಳಿಯನ್ನ ಇವತ್ತು ಕೇಂದ್ರ ಸರ್ಕಾರ 450 ಕೋಟಿ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ, 490 ಕೋಟಿ ಇವತ್ತ ಅವತ್ತಿನ ಮಾನ್ಯ ಯಡಿಯೂರಪ್ಪನವರು ಸುರೇಶ್ ಅಂಗಡಿಯವರ ಹೆಸರಿನ ಮೇಲೆ ಬಜೆಟ್ ಅನುಮೋದನೆ ಕೊಟ್ಟಂತ ಒಟ್ಟು 950 ಕೋಟಿ ಅನುದಾನ ಕೊಟ್ಟಂತ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈಗಾಗಲೇ ಸರ್ವೆ ಕಂಪ್ಲೀಟ್ ಆಗಿದೆ. ಅದಕ್ಕೆ ಈ ಅವತ್ತು ಕೊಟ್ಟಂತ ಬಜೆಟ್ ಇವತ್ತು 490 ಕೋಟಿ ಮಾನ್ಯ ಯಡಿಯೂರಪ್ಪನ ಕೊಟ್ಟಂತ ಬಜೆಟ್ ಅನ್ನ ಉಪಯೋಗ ಮಾಡಿಕೊಂಡು ಇವತ್ತಿನ ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಟ್ರೆ ಅದನ್ನ ಸಂಪೂರ್ಣವಾದಂತ ಹಳಿಯನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ತನ್ನದೇ ಆದಂತಹ ಬಜೆಟ್ 450 ಕೋಟಿಗಳ ಅನುದಾನವನ್ನು ನೀಡತಕ್ಕಂಥ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿ. ಜೊತೆಗೆ ಪ್ರತಿಯೊಂದು ಗ್ರಾಮಕ್ಕೆ ನಾವು ಜಲ ಮಿಷನ್ ನೋಡ್ತಾ ಇದ್ದೀವಿ. JGM ಅನ್ನ ಪ್ರತಿಯೊಂದು ಮನೆಗೆ ನಲ್ಲಿಯನ್ನು ಕೊಡ್ತಕ್ಕಂಥ ಮಾನ್ಯ ಮೋದಿಜಿಯವರ ಕನಸು. ನನ್ನ ಕ್ಷೇತ್ರಕ್ಕೆ ಕನಿಷ್ಠ 200 ಕೋಟಿಗಳ ಅನುದಾನ ಬಂದಂತ ಸಂದರ್ಭದಲ್ಲಿ 100 ಕೋಟಿಗಳನ್ನ ಇವತ್ತು ಕೇಂದ್ರ ಸರ್ಕಾರ ಕೊಡ್ತದೆ, 100 ಕೋಟಿಗಳನ್ನ ಇವತ್ತು ರಾಜ್ಯ ಸರ್ಕಾರ ಕೊಡ್ತದೆ. ಈ ಇಡೀ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳಿಗೆ ಇವತ್ತ ಆ ಒಂದು JGM ಯೋಜನೆ ಕೊಟ್ಟಂತ ಇವತ್ತು ಸಂಪೂರ್ಣವಾಗಿ ಟೆಂಡರ್ ಆಗಿದೆ, ಕೆಲಸ ಪ್ರಾರಂಭ ಆಗಿದೆ. ನಾನು ರಾಜ್ಯ ಸರ್ಕಾರದ ವಿನಂತಿ ಮಾಡ್ತೇನೆ, ಆ ಕೆಲಸವನ್ನು ಸಂಪೂರ್ಣ ಯಶಸ್ವಿ ಮಾಡಿಕೊಂಡು ಬರ್ತಕ್ಕಂಥ ಜನರಿಗೆ ಪ್ರಮಾಣ ಮಾಡಿ ನೀರನ್ನ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಅಂತ ಹೇಳಿ ನಿಮಗೆ ನಾನು ವಿನಂತಿಯನ್ನ ಮಾಡ್ಕೊಡ್ತೀನಿ. ಎರಡನೇದು ಇವತ್ತು ಕಿತ್ತೂರು ಮತ್ತು MK ಹೊಳೆ ಎರಡೂಗಳಿಗೆ ಇವತ್ತು 24/7 ಇವತ್ತು ವಿದ್ಯಾನಗರದಲ್ಲಿ ನೋಡಿ ಇವತ್ತು ಟ್ಯಾಂಕನ್ನ ಮುಗಿಯುವಂತದ್ದು ಎರಡು ಕಡೆ 57 ಕೋಟಿಗಳ ಅಮೃತ 2ನೇ ಯೋಜನೆಯೊಳಗ ಇವತ್ತು ಪಟ್ಟಣ ಪಂಚಾಯತಿ ಜೊತೆಗೆ ಕಿತ್ತೂರು ಪಟ್ಟಣ ಪಂಚಾಯತಿ ಮತ್ತು MK ಪಟ್ಟಣ ಪಂಚಾಯತಿ 57 ಕೋಟಿಗಳ ಅನುದಾನ ಕೊಟ್ಟಂತ ಸಮಯದಲ್ಲಿ ಅದರಿಂದ 24 ಕೋಟಿಗಳನ್ನ ಇವತ್ತು 27 ಕೋಟಿಗಳನ್ನ ಇವತ್ತು ರಾಜ್ಯ ಸರ್ಕಾರ ಕೊಡ್ತದೆ, 27 ಕೋಟಿಗಳನ್ನ ಇವತ್ತು ಕೇಂದ್ರ ಸರ್ಕಾರ ಕೊಡ್ತದೆ. ಇಡೀ ದೇಶದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಟ್ಟಣ ಪಂಚಾಯತಿ ಮುನ್ಸಿಪಾಲಿಟಿ ಇವತ್ತ ಕೇಂದ್ರ ಸರ್ಕಾರ ಅಮೃತ ಯೋಜನೆ ಕೊಡ್ತಕ್ಕಂಥ ಯೋಜನೆ ಇಡೀ ದೇಶಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾನ್ಯ ಮೋದಿಜಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನೊಂದು ಕಿತ್ತೂರಲ್ಲಿ ಇವತ್ತು 100 ಬೆಡ್ಗಳ ಆಸ್ಪತ್ರೆ ನಾವು ಕೆಲಸವನ್ನು ಪ್ರಾರಂಭಿಸಿದ್ವಿ. ಅದಕ್ಕೆ 15 ಕೋಟಿಗಳ ಅನುದಾನವನ್ನ ರಾಜ್ಯ ಸರ್ಕಾರ ಕೊಡ್ತದೆ. ಇನ್ನು 19 ಕೋಟಿಗಳನ್ನ 2ನೇ ಪೇಜವಾಗಿ 19 ಕೋಟಿನ ನ್ಯಾಷನಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕಿತ್ತೂರಿನ ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತರಿಗೆ ಆಗ್ತಕ್ಕಂಥ ಇವತ್ತ ಯಾವುದೇ ಇಲಾಖೆಯಲ್ಲಿ ಇವತ್ತ ಕೆಲಸ ಮಾಡ್ತಕ್ಕಂಥ ಬಿಲ್ಲರ್ ಹಿಡಿತಕ್ಕಂಥವ್ರು ಇರ್ಬೋದು, ಪೊಲೀಸ್ ಸ್ಟೇಷನ್ ಅನ್ಎಸ್ಎಸ್ ಇವತ್ತ ಟಾರ್ಚರ್ ಕೊಡ್ತಕ್ಕಂಥ ಇರ್ಬೋದು, ವಿವಿಧ ಹಂತದಲ್ಲಿ ಇವತ್ತಿನ ಕೆಲಸದಲ್ಲಿ ತೊಂದರೆಯನ್ನು ಕೊಡ್ತಕ್ಕಂಥ ರಾಜಕಾರಣವನ್ನ ರಾಜಕೀಯ ಮಾಡ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ ಸರ್. ಅದಕ್ಕೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಅಧಿಕಾರಿ ಬಗ್ಗೆ ನಾನು ಬಹಳ ಮಾಡೋದಿಲ್ಲ, ಯಾಕಂದ್ರೆ ಆಡಳಿತ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮೂಗಿನ ನಗರ ಮೇಲೆ ಹೋದ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ನಾನು ಬಹಳ ಸಲ ವಿನಂತಿ ಮಾಡಿದ್ದೀನಿ, ಆದೇಶ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ 2 ಮಾತನ್ನ ಸಹಿತ ಮಾತನಾಡಿ ಕೆಲಸವನ್ನು ತೆಗಿತಾ ಇದ್ದೀವಿ. ಆದ್ರೆ ನಮ್ಮ ದೇಶದಲ್ಲಿ ಯಾವಾಗ ಅಧಿಕಾರ ಇರ್ತದೋ ಅಧಿಕಾರಿಗಳ ಕೆಲಸವನ್ನು ಕೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವಾಗೇನು ಹೇಳಿದ್ರೆ ಬರ್ತಕ್ಕಂಥ ಪ್ರತಿ 3 ತಿಂಗಳು ನೀವು ಅಧಿಕಾರ ನಾವು ಯಾವನ್ನ ಬೇಕಾದೇಶಿಗೆ ಅಥವಾ ಕಾಯ್ದೆಯನ್ನ ಬಿಟ್ಟು ಮಾಡಿಕೊಡೋದು ಕೇಳುದಿಲ್ಲ. ಆದ್ರೆ ಕಾರ್ಯಕರ್ತರಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಆಗ್ತಕ್ಕಂಥದ್ದು ನಮ್ಮದೇ ಅಂತ ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಬಿಜಾಪುರ ನಮ್ಮದೇ ಅಂತ ಸರ್ಕಾರ ಇದೆ, ಮಾನ್ಯ ಸಂಸದ ತಾವಿದ್ದೀವಿ, ಮಾನ್ಯ ಎಲ್ಲಾ ಅಧಿಕಾರಿಗಳ ಕಿವಿನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಬರ್ತಕ್ಕಂಥ ಕಾರ್ಯಕರ್ತರಿಗೆ ಒಂದು ಮನೋಬಲ ಬರ್ತದೆ. ಅದರಲ್ಲೂ NIG ಒಳಗೆ ಕೆಲಸ ಮಾಡಿದಂತ ಒಬ್ಬ ಕಾರ್ಯಕರ್ತನ ನಾನು ಉದ್ದೇಶಪೂರ್ವಕವಾಗಿ ಬಿಲ್ ನೀಡಿದ್ದೇನೆ ಅಂದ್ರೆ ಆ ಕಾರ್ಯಕರ್ತ ಕೆಲಸ ಮಾಡಿಲ್ಲೇನು, JGM ಮಾಡಂತ ಕೆಲಸ ಇಟ್ಟು ಆ ಕಾರ್ಯಕರ್ತ ಕೆಲಸ ಮಾಡಿಲ್ಲೇನು, ಅಥವಾ ಪೊಲೀಸ್ ಸ್ಟೇಷನ್ ಉದ್ದೇಶಪೂರ್ವಕವಾಗಿ ನಾವು ಏನಾದ್ರು ಒಂದು ಕೇಸನ್ನು ಹಾಕಿಸ್ತಂದ ಕಾರ್ಯಕರ್ತ ದೇಶದ ಪ್ರಜೆ ಅಲ್ಲವೇನು ಅಂತ ಕೇಳ್ತಕ್ಕಂಥ ಸಂದರ್ಭ ಬರ್ತಾ ಇದೆ. ಅದಕ್ಕೆ ದಯವಿಟ್ಟು ನಿಮ್ಮ ಕಡೆ ವಿನಂತಿ ಮಾಡ್ತೀವಿ, ಎಲ್ಲ ಗಟ್ಟಿದೀವಿ. ಮನೆ ನಡೆದಂತ ಒಂದು ರೈತ ಹೋರಾಟದಲ್ಲಿ ಪಕ್ಷಾಂತ ಹೋರಾಟ ಎಲ್ಲ ಸಂಪೂರ್ಣವಾಗಿ ಬಿಜೆಪಿ ಕಾರ್ಯಕರ್ತರು ಎಲ್ಲ ಪಕ್ಷ ಕೊಡುವಂತ ಒಂದು ಹೋರಾಟದಲ್ಲಿ ಒಬ್ಬ ಪೊಲೀಸ್ ವರಿಷ್ಠ ಅಧಿಕಾರಿ ಬಂದು ಕಿತ್ತೂರಂತ ಗಂಡ ಮೆಟ್ಟಿನ ನಾಟಿ ಇವತ್ತು ಶಟನ್ ಹೊಡಿತಾ ಅಂದ್ರೆ ಇವತ್ತಿನ ಸರ್ಕಾರ ಯಾವ ಹಂತಕ್ಕೆ ಹೋಗಿ ನಿಂತಿದೆ ನಾವು ವಿಚಾರ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ. ಅದಕ್ಕೆ ಮಾನ್ಯ ಸಂಸದ ಕಡೆ ನಮ್ದು ವಿನಂತಿನ ಅಲ್ಲ, ನಮ್ದು ಹಕ್ಕದ. ಯಾಕಂದ್ರೆ ಒಂದು ಸಲ ಸಂಸದ ಅನಂತಕುಮಾರ್ ಹೆಗಡೆ ಗುಡಿಗೆ ಕೇವಲ 2 ಮಾತನ್ನ ಆಡಿದಾಗ ಕಳೆದ 2 ಮಾತನ್ನ ಆಡಿದಾಗ ಇಡೀ ಪೇಪರ್ ಮೀಡಿಯಾದೊಳಗೆ ಏನ್ ಬರ್ತಾವ ಪ್ರತಿದಿನ ಆ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಹೇಳ್ತಕ್ಕಂಥ ಸಂದರ್ಭ ಅದಕ್ಕೆ ಉತ್ತರವನ್ನು ಕೊಟ್ಟಾಗ
ಇಲ್ಲಾಗ ದೇಶದೊಳಗ ಭಕ್ತಿ ಇದೆ. ಇವತ್ತು ಭಾರತದೊಳಗ ಹುಬ್ಬಳ್ಳಿ ಒಳಗೆ ಏನಾದ ಇದಾಗ ಮೈದಾನದೊಳಗೆ ಏನಾದ ಧ್ವಜವನ್ನು ಹಾಕಿದಂತ ಒಬ್ಬನೇ ಅದಾಗ ಗಂಡ ಮೆಟ್ಟಿ ನನಗ ಗಂಡ ಅನಂತ ಹೇಳಿ ಬಹಳ ಸಂತೋಷ ಅನಿಸ್ತದೆ. ಇವತ್ತಿನ ಅವಾಗ ಮೈ ಮೇಲೆ ಮುಗಿದುಕೊಂಡಂತ ಎಲ್ಲವನ್ನ ಒಂದ್ ಕಡೆ 3 ವರ್ಷ ಬಿಟ್ಟದ ಅಸಮಾನಾಗಿ ಅವತ್ತಿನ ಸಂದರ್ಭದಲ್ಲಿ ಒಂದು ಡ್ಯಾನೇಜ್ ಒಳಗಡೆ ಹೋಗಿ ಆ ಧ್ವಜವನ್ನು ಹಾರಿಸ್ಬೇಕಾದ್ರೆ ಆ ಹುಡುಗನಿಗೆ ಏನಿರ್ಬೋದು ನನಗೆ ಅನಿಸ್ತದ. ನಾನು ಅವಾಗ ಬಿಜೆಪಿ ಒಳಗೆ ಇರಲಿಲ್ಲ. ನನಗೆ ಅನಿಸ್ತ ಏನಾದ್ರು ಬಿಜೆಪಿ ಟಿಕೆಟ್ ಕೊಡ್ಬೇಕಾದ್ರೆ ಅನಂತಕುಮಾರ್ ಹೆಗಡೆ ಬಂದ್ಗಿಂದಾಗ ಅಂತ ಹೇಳಿ ಅವತ್ತು ಬಿಜೆಪಿ ಟಿಕೆಟ್ ಕೊಟ್ರೆ ಅವನು ಹಿಂದುತ್ವದ ಆದಾಗ ಭಾಷಣ ಅವ್ರ ಜೊತೆಗೆ ಹಿಂದುತ್ವ ಅಟ್ಯಾಚ್ಮೆಂಟ್ ಕಳೆದ 5 ವರ್ಷದಿಂದ ಈ ಭಾಗಕ್ಕೆ ಒಬ್ಬ ಸಂಸದರಾಗಿ ಒಬ್ಬ ಕೆಲಸವನ್ನು ಮಾಡ್ತಾ ನೋಡ್ತೀವಿ. ನಾವು ಕ್ರಿಕೆಟ್ ಟೀಮ್ ಒಳಗೆ 2-3 ಟೈಮ್ ಇರ್ತಾವೆ. ಒಬ್ಬ ಡಿಫೆನ್ಸ್ ಆಡ್ತಿರ್ತಾಗ, ಒಬ್ಬ ಬೌಲಿಂಗ್ ಮಾಡ್ತಾಗ, ಒಬ್ಬ ಧೋನಿಯಾಗ ಆಡುವಾಗ ಬ್ಯಾಟಿಂಗ್ ಮಾಡ್ತಿರ್ತಾಗ. ಅದಕ್ಕೆ ಒಂದೊಂದ್ಸಲ ಒಬ್ಬೊಬ್ಬನ ಬ್ಯಾಟಿಂಗ್ ಬಿಡ್ಬೇಕಾಗ್ತದ. ಕಡಿ ಬಾಲ್ ಒಳಗ ಹೆಚ್ಚು ಹಿಡಿತಂತ ಬೇಕಾಗ್ತದ, ಕಡಿ ಬಾಲ್ ಒಳಗ ಹೆಚ್ಚು ವಿಕೆಟ್ ಅನ್ನು ಹೊಡಿತಕ್ಕಂತ ಬೇಕಾಗ್ತದ. ಅದಕ್ಕೆ ನಾನು ಆ ಕಡೆ ಆ ಸಂದರ್ಭವನ್ನ ಇವತ್ತು ಹಿಂದೂದಲ್ಲಿ ಇರ್ತಕ್ಕಂಥ ನಿಮ್ಮ ಭಕ್ತಿ, ದೇಶದಲ್ಲಿ ಇರ್ತಕ್ಕಂಥ ನಿಮ್ಮ ಭಕ್ತಿ, ಪಕ್ಷದ ಮೇಲೆ ಇರ್ತಕ್ಕಂಥ ನಿಮ್ಮ ನಿಷ್ಠೂತನ ಇವತ್ತು ನಾವು ಅದನ್ನ ಸ್ವೀಕಾರ ಮಾಡ್ತೀವಿ. ಆದ್ರೆ ಈ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರ ಇರ್ಬೋದು ಬರ್ತಕ್ಕಂಥ 4-5 ಕ್ಷೇತ್ರಗಳನ್ನ ನಾವು ಕಡಿಮೆ ಮತದಿಂದ ನಾವು ಚುನಾವಣೆ ಸೋತಿದ್ವಿ. ಸೋಲು ಗೆಲುವಿನ ಹಾದಿ, ಸೋತೇವಂತ ಯಾವುದೋ ಮನೆಯೊಳಗೆ ಕುಂಬೋದಿಲ್ಲ. ಆ ಸೋಲಿಗೆ ಬೆನ್ನ ಹತ್ತೀವಿ. ಮತ್ತೆ ಕಿತ್ತೂರು ಬರ್ತಕ್ಕಂಥ ನಿರ್ಮಾಣದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಿಮಗ ಅತಿ ಪ್ರಾಮಾಣಿಕ ಬಂದಂತ ಕಾಯಕಕ್ಕೆಲ್ಲ ಪ್ರಮಾಣ ಮಾಡಿರ್ತೀವಿ. ಮತ್ತೆ ನಾವು ಬಿಜೆಪಿ ಹೆಚ್ಚಿನ ಮತವನ್ನು ತನಿಖೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ. ಮತನ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ. ಆದ್ರೆ ಆ ಮತಕ್ಕೆ ಮತ್ತೆ ನಮ್ಮ ಮನಸ್ಸಿಗೆ ನೋವನ್ನ ಮಾಡ್ತಕ್ಕಂಥ ಕೆಲಸ ನೀವೆಂದೂ ಮಾಡಿಲ್ಲ. ಮುಂದೆ ಭೇಟಿ ನಿಂತು ಕೆಲಸ ಮಾಡ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತೇಳಿ ಎಲ್ಲ ಪರವಾಗಿ ಅವೆಲ್ಲ ಮನಸ್ಸಿಗೆ ಇರತಕ್ಕಂಥ ಮಾತನ್ನ ನಿಮಗೆ ನಾನು ಸಭೆ ಮುಖಾಂತರ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಸಂಸದ ಕೆಲಸ ಮಾಡಿದ್ರೆ ನೀವು ಕೆಲಸ ಪಟ್ಟಿಯನ್ನು ನಾನು ಕೊಡ್ತೀನಿ. ನಿಮ್ಗೆ ಬೇಕಾದಂತ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀನಿ. ಎಲ್ಲಿ ಬೇಕಾದಾಗ ಡಿಬೇಟ್ ಮಾಡಕ್ ಬಂದು MP ಹೋಗ್ಬೋದು, ನಾನೇ ಸ್ವತಃ ಬಂದು ನಾನು ಡಿಬೇಟ್ ಮಾಡ್ತೀನಿ. ಸಂಪೂರ್ಣವಂತ ಡಾಕ್ಯುಮೆಂಟ್ ಕೊಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ಬಂದಂತ ಕಾಯಕತ್ತು ನಮ್ಮಲ್ಲಿ ಇರ್ತಕ್ಕಂಥ ಸೋಲು ನಾವು ಯಾವುದು ಮನೆ ಹಿಡಿಯುವುದಿಲ್ಲ. ನಾನು ನೋಡಿದ್ದೆ ಸೋತಾಗ ಇವತ್ತ ಅಷ್ಟೇ ಜನ ಕಾಯಕತ್ತಿತ್ತು. ಇವತ್ತು MP ಸಾಹೇಬ್ ಬರ್ತಾರ ಸಹಿತ ಅಷ್ಟೇ ಕಾಯಕತ್ತ. ಇನ್ನ ನಾವು ಹೇಳ್ತಕ್ಕಂಥ ಕಡಿಮದ. ಆದ್ರೆ ಬರ್ತಕ್ಕಂಥ ನಮ್ಮ ಬೂತ್ ಒಳಗೆ ನಾವು ಮನೆ ಬಹಳ ಕಾನ್ಫಿಡೆಂಟ್ ಆಗಿ ಸೋತಿದ್ವಿ. ಈ ಮಾತನ್ನ ಯಾಕೆ ಹೇಳ್ತಂದ್ರೆ ಎಲ್ಲರೂ ನಾವು ಗೆದ್ದಿಗೆ ಗೆದ್ದಿತ್ತು ಅಂತ ಹೇಳಿ ಸ್ವಲ್ಪ ನಾವು ನೆಗ್ಲೆಕ್ಟ್ ಆಗಿದೆ. ಇದಕ್ಕೂ ನನ್ನ ಹೇಳೋದು ಸಹಿತ ಅವತ್ತ ಅವಶ್ಯಕ ಇದೆ. ಬರ್ತಕ್ಕಂಥ ಚುನಾವಣೆ ಮಾಸಲ 57,000 ನಾವು MP ಕೊಟ್ಟಿದ್ದೀವಿ. ಮತ್ತೆ 57,000 ಕೊಡ್ತೀವಿ ಅಂದ್ರೆ ಬಹಳ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಅಧಿಕಾರ ನಡೆಸ್ತಾ ಇದೆ. ಇವತ್ತು ನಾವು ಯೋಜನೆ ಸಹಿತ ಇಂಪ್ಲಿಮೆಂಟ್ ಮಾಡಬೇಕು, ಮಾಡಬಾರ್ದು, ಕೊಡಬಾರ್ದು ಒಂದ್ ಕಡೆ ಅದು ಒಂದು ದೊಡ್ಡ ಸರ್ಕಸ್ ಅದು. ಇದ್ರ ಮತ್ತೆ ಅವುಗಳ ಮತದಾನದ ದೇಶದ ಅಭಿಮಾನವನ್ನ, ದೇಶದ ಅಭಿವೃದ್ಧಿ ಇಲ್ಲ. ನಿಮ್ಗೆ ಆಮಂತ್ರಣ ಕೊಟ್ಟಾಗ ಹೋಗಾಗ್ತಾ ಇಲ್ಲ. ಕೊಡದೇ ಇದ್ದಾಗ ರಾಮನಿಗೆ ಕೇಳಬೇಕಾಯ್ತ. ಶ್ರೀ ರಾಮಚಂದ್ರನ್ ಭೇಟ ಆಗಿ ಯಾರ ಪರ್ಮಿಷನ್ ಬೇಕು? ದೇಶದ ರಾವಣ ಭಕ್ತನಾಗಿ ಹೋಗ್ಲಿಕ್ಕೆ ಎಲ್ಲರಿಗೂ ಸ್ವತಂತ್ರ ಅದ. ಅದನ್ನ ಬಾಳ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ನಾವು ರೈಲ್ವೆ ಸ್ಟೇಷನ್ ನೋಡ್ಬೇಕು, ಏರ್ಪೋರ್ಟ್ಗಳನ್ನ ನಾವು ನೋಡ್ಬೇಕು, ರಸ್ತೆಗಳನ್ನ ಇವತ್ತು ನಾವು ನೋಡ್ಬೇಕು. ದೇಶದ ಅಭಿವೃದ್ಧಿಯನ್ನ ಒಂದ್ಸಲ ಕಣ್ಣು ಎತ್ತಿ ನೋಡಿದಾಗ ಅದಕ್ಕೆ ದಯವಿಟ್ಟು ಬರ್ತಕ್ಕಂಥ ನಾವು ಕಾಯಕಕ್ಕೆ ಕೆಲಸ ಬಹಳ ಮಾಡೋದು. ಯಾಕಂದ್ರೆ ಕೇವಲ ಒಂದ್ ಕಡೆ ನಮ್ಮ ಭಾಷಣ ಇವತ್ತು ಕೊಟ್ಟಂತ ಕೆಲಸ, ಮೋದಿಯವರು ಕೊಟ್ಟಂತ ಕೆಲಸ ಹೇಳಿ 2 ದಿನ ಬೇಕಾಗ್ತದೆ ಯೋಜನೆ. ಹಾಗೇನೆ ಯೋಜನೆ ಕೊಡ್ತಕ್ಕಂಥ ಕೆಲಸ ಇವತ್ತ ವಿಶೇಷವಾಗಿ ನಮ್ಮ ರೈತರಿಗೆ ಸನ್ಮಾನ ಕೊಡ್ತಕ್ಕಂಥ ಯೋಜನೆ ಇವತ್ತು 6,000 ಕೊಡ್ತಕ್ಕಂಥ ಯೋಜನೆ ರಾಜ್ಯ ಸರ್ಕಾರ 4,000 ಕೊಡ್ತಾ ಇತ್ತು. ಏನ್ ಮಾಡಿದ್ರೆ ಕಾಂಗ್ರೆಸ್ ಬಂದು ಅದ್ 4,000 ರೂಪಾಯಿ ಕಟ್ ಮಾಡಿದ್ರು. ರೈತರಿಗೆ ಕೊಡ್ತಾರೆ. ರೈತ ಮಕ್ಕಳಿಗೆ, ಕೂಲಿಕಾರ ಮಕ್ಕಳಿಗೆ, ಅದರಿಗೆ ಹಲವಾರು ಮಕ್ಕಳಿಗೆಲ್ಲ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ರು. ಅದನ್ನೆಲ್ಲ ಕಟ್ ಮಾಡಿದ್ರು. ಮಕ್ಕಳಿಗೆ ಯಾವ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಹಾಸ್ಟೆಲ್ಗಳು ಬರ್ತಕ್ಕಂಥ ಬಿಲ್ ಬರ್ತಾ ಇಲ್ಲ. ಇದನ್ನೆಲ್ಲ ತೆಗೆದ ಇವತ್ತು ಆರ್ಥಿಕವಾಗಿ ಎಷ್ಟು ದುರ್ಬಲ ಆಗಿದೆ ವಿಚಾರ ಮಾಡಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಮಾನ್ಯ ಬರ್ತಕ್ಕಂಥ ಕಾಯಕತ್ತು ನನ್ನ ಬೂತ್ ಒಳಗ, ನನ್ನ ಮನೆಯೊಳಗ, ನನ್ನ ಸಂಬಂಧಿಕರು, ನನ್ನ ಸ್ನೇಹಿತರೊಳಗ ನಾವು ಮೋದಿಗೆ ಏನ್ ಮತವನ್ನ ಕೊಡ್ತೀವಿ, ದೇಶಕ್ಕೆ ಏನ್ ಮತವನ್ನ ಕೊಡ್ತೀವಿ, ದೇಶಕ್ಕೆ ಉಳಿಸ್ಲಿಕ್ಕೆ ನನ್ನ ಪಾಲು ಏನು ಅನ್ನೋದನ್ನ ಬಹಳ ವಿಶೇಷ. ದಯವಿಟ್ಟು ಅದನ್ನ ಮನಗಂಡ ಬರ್ತಕ್ಕಂಥ ಚುನಾವಣಾದಲ್ಲಿ ಇವತ್ತು ಕಾಂಗ್ರೆಸ್ ಒಂದ್ ಕಡೆ ಹೇಳಿಕೆಯನ್ನ ಸಹಿಷ್ಣುತ ಜನ ವಿಶ್ವಾಸವನ್ನ ಪಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಮತ್ತೇನಾದ್ರೆ ರಾಮ ಮಂದಿರ ಆಗ್ಯದ, ಮೋದಿ ಒತ್ತಡ ಬಹಳ ಚಲೋ ಅದಂತ ನಾವು ಒಂದ್ ಕಡೆ ಕುಂತ ಎದಲಿಕ್ಕೆ ಆಗುದಿಲ್ಲ. ಪ್ರತಿಯೊಬ್ಬರು ಪ್ರಯತ್ನ ಮಾಡ್ಬೇಕಾಗತ್ತ, ತಿಳುವಳಿಕೆಯಲ್ಲಿ ಕೊಡ್ಬೇಕಾಗ್ತದೆ. ಪ್ರತಿಯೊಂದು ಮತಕ್ಕೆ ಸಹಿತ ವಿಶೇಷವಾದಂತ ಮಹತ್ವ ಕೊಡ್ಬೇಕಾಗ್ತದೆ, ವಿಶೇಷವಾದಂತ ಬೆಲೆಯನ್ನು ಕೊಡ್ಬೇಕಾಗ್ತದೆ. ಕಳೆದ ಸಾಲ ಇವತ್ತಿನ 57,000 ಅತಿ ಲೀಡರ್ನ ನಾವು ತಂದಿದ್ದೇವೆ. ಅಷ್ಟೆಲ್ಲ ಮುಕ್ತತೆ ನೋಡೋದನ್ನ ನಾವು ಪ್ರಯತ್ನ ಮಾಡಿ ಚುನಾವಣೆ ಮುಗಿದ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಕೆಲಸ ಮಾಡೋಣ. ನನ್ನ ಬೂತ್ ನಲ್ಲಿ ನಾನು ಗೆದ್ದಿದ್ದೀನಿ ಶಪಥವನ್ನು ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಮಾತನಾಡಿಕೊಟ್ಟಂತ ಎಲ್ಲ ಸಂಘಕ್ಕೆ ವಂದಿಸಿ ಮಾತನ್ನು ಮುಗಿಸ್ತೀನಿ.
ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.